ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ವಿಷಯ ಏನಪ್ಪ ಅಂತಂದರೆ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಣಸೆಕಟ್ಟೆ ಗ್ರಾಮದಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಅದೇನಪ್ಪ ಅಂತಂದರೆ, 7 ಕುಟುಂಬಗಳನ್ನ ಸಾಮಾಜಿಕ ಬಹಿಷ್ಕಾರ ಆಗಿದೆ. ಯಾವ ಉದ್ದೇಶಕ್ಕೆ ಅಂತಂದರೆ, ಅವರು ಜಾತ್ರೆಗೆ ದುಡ್ಡು ಕೊಟ್ಟಿಲ್ಲ ಅಂತ 7 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಅಂದರು. ಯಾವ ಥರ ಅಂದರೆ, ಸ್ವಾಮೀಜಿಗಳು ಯಾರು ಅವ್ರ ಮನೆಗೆ ಹೋಗಂಗಿಲ್ಲ, ಅವರ ಮನೆಯವ್ರ ಜೊತೆ ಯಾರು ಮಾತಾಡಂಗಿಲ್ಲ, ಅವ್ರಿಗೆ ಮನೆಯವ್ರಿಗೆ ಯಾವುದೇ ತರಹದ ಸಹಾಯವನ್ನು ಮಾಡಂಗಿಲ್ಲ, ಮತ್ತು ಅವರ ಮನೆಯವ್ರಿಗೆ ಕಿರಾಣಿ ಅಂಗಡಿಗಳಲ್ಲಿ ಸಾಮಾನನ್ನು ಕೊಡಂಗಿಲ್ಲ. ಇದು ಸಾಮಾಜಿಕ ಬಹಿಷ್ಕಾರ ಆ ಊರಲ್ಲಿ ಹಾಕಿರೋದು. ಆ ಬಹಿಷ್ಕಾರ ಹಾಕಿದವರ ವಿರುದ್ಧ FIR ದಾಖಲಾಗಿದೆ. ಮತ್ತು ಅವ್ರನ್ನ ಏನು ಕ್ರಮ ಕೈಗೊಳ್ಳಬೇಕೋ ಅದಕ್ಕೆ ಕೈಗೊಳ್ತಾರೆ. ನಾವು ಇಲ್ಲಿ ಮನುಷ್ಯರಾಗಿ ನಾವು ಥಿಂಕ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ದೇವರಿಗೆ ದುಡ್ಡು ಕೊಡೋದು ಬಿಡೋದು ಆತನ ವೈಯಕ್ತಿಕ ಆಗಿರುತ್ತೆ. ಇವರು ಕೊಡಲೇಬೇಕು ಅದಲ್ಲ, ಕೊಡಲೇಬೇಕು ಅನ್ನೋದೇನಲ್ಲ. ದೇವರ ಜಾತ್ರೆಗೆ ಹಣವನ್ನು ಕಲೆಕ್ಟ್ ಮಾಡೋದು ಅನಾದಿ ಕಾಲದಿಂದಲೂ ಇದೆ. ಆದರೆ ಆ ಹಣ ಕಲೆಕ್ಟ್ ಮಾಡುವಂತಹ ರೀತಿ ಪ್ರೀತಿಯಿಂದ ಇರಬೇಕು. ಮತ್ತು ಎದುರುಗಡೆ ಇರುವಂತಹ ವ್ಯಕ್ತಿ ಭಕ್ತಿಪೂರ್ವಕವಾಗಿ ಎಷ್ಟನ್ನು ಕೊಡ್ತಾನ ಅಷ್ಟನ್ನು ಮಾತ್ರನೇ ಇಸ್ಕೋಬೇಕು. ಇವರು ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು, ಕೊಡಲೇಬೇಕು. ಆ ವ್ಯಕ್ತಿ ಒಂದು ವೇಳೆ ನನ್ನ ಹತ್ರ ದುಡ್ಡಿಲ್ಲ, ನಾನು ಕೊಡಲ್ಲ ಅಂದ್ರೆ ಸುಮ್ಮನೆ ವಾಪಸ್ ಬರಬೇಕು. ಅದು ಬಿಟ್ಬಿಟ್ಟು ಇವರು ನೀನು ಕೊಡಲೇಬೇಕು, ನೀನು ಕೊಡಲಿಲ್ಲ ಅಂದ್ರೆ ನಿಮ್ಗೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಏನಂತಾರೆ ಸ್ವಾಮಿ ಇದನ್ನ ನಿಜಕ್ಕೂ ಕೂಡ ಜಾತ್ರೆ ಮಾಡೋದು ಅನ್ನಲ್ಲ, ರೌಡಿಸಮ್ ಮಾಡೋದು ಅಂತಾರೆ. ಇನ್ನೊಂದು ವಿಷಯ, ಇದು ಜನ ಅರ್ಥ ಮಾಡ್ಕೋಬೇಕು. ಇಂಥರೆಲ್ಲ ಬೆಳೀತಿರೋದು ಹೆಂಗೆ ಅಂದರೆ, ಜನಗಳಿಂದಲೇ. ಏನೋ ಒಂದು ಕಟ್ಟುಪಾಡು, ಊರಲ್ಲಿ ಏನಾರೋ ಒಂದು ಜಾತ್ರೆ ಆಗಿಬಿಡ್ತು, ನಾವು ದುಡ್ಡು ಕೊಡಲೇಬೇಕು. ಊರಲ್ಲಿ ಜಾತ್ರೆ ಆಯ್ತು ಅಂದರೆ ನಿಮ್ಗೇನು ಆ ಜಾತ್ರೆಗೆ ಹೋಗೋದು ಇಲ್ಲ, ನೋಡೋ ಒಟ್ಟಿನಾಗ ದುಡ್ಡು ಕೊಡಬೇಕು. ಇದು ಯಾವ ಲೆಕ್ಕಾಚಾರನ್ರಿ ಇದು? ಇದು ಯಾವ ಲೆಕ್ಕಾಚಾರ ಇದು? ಸ್ನೇಹಿತರೆ, ಈ ರೀತಿಯಾಗಿ ಸಾಮಾಜಿಕ ಬಹಿಷ್ಕಾರ ಹಾಕೋದು ಇದು ಅಸಂವಿಧಾನಿಕ. ಸಂವಿಧಾನದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ. ಇದು ಕಾನೂನು ಬಾಹಿರ. ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಆ ರೀತಿಯಾಗಿ ಬಹಿಷ್ಕಾರ ಹಾಕೋಂಗಿಲ್ಲ. ಅದರಲ್ಲೂ ಇವರು 7 ಕುಟುಂಬಗಳಿಗೆ ಹಾಕಿದ್ದಾರೆ. ದೇವರ ವಿಚಾರಕ್ಕೆ ಬರ್ತೀನಿ. ಸ್ನೇಹಿತರೆ, ನಾನು ಕೆಲವೊಂದು ವಿಚಾರದಲ್ಲಿ ದೇವರನ್ನ ನಂಬ್ತೀನಿ. ಒಂದು ಸಕಾರಾತ್ಮಕ ಶಕ್ತಿ ಇದೆ, ಅದು ನಿಜವೇ. ಆ ದೇವರು ಯಾವ ರೂಪದಲ್ಲಾದರೂ ಇರಬಹುದು. ಆದರೆ ಆ ದೇವರ ನೆಪವೊಡ್ಡಿ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ, ಏನೋ ಕೊಡಲೇಬೇಕು ದುಡ್ಡು, ಆಮೇಲೆ ಆ ದುಡ್ಡು ಕಲೆಕ್ಟ್ ಮಾಡಿದ್ದು ಲೆಕ್ಕ ಹೇಳೋದೇ ಇಲ್ಲ ಯಾರಿಗೂ. ದುಡ್ಡು ಕಲೆಕ್ಟ್ ಮಾಡಿದ್ದು ದುಡ್ಡು ಏನಾಯಿತು? ಮಿಕ್ತ ದುಡ್ಡು ಉಳಿತಾಯ ಆಗಿದ್ದ ದುಡ್ಡು ಏನಾಯಿತು? ಅದೇನು ಸಾಮಾನ್ಯವಾಗಿ ಯಾರು ಕೇಳೋದು ಇಲ್ಲ ಊರಲ್ಲಿ, ಅದರ ಲೆಕ್ಕಕ್ಕೂ ಕೇಳಲ್ಲ, ಯಾರು ಹೇಳೋದು ಇಲ್ಲ. ಬಟ್ ಇವ್ರುಗಳು ಯಾಕೆ ಕಲೆಕ್ಟ್ ಮಾಡ್ತಾರೆ? ಕಲೆಕ್ಟ್ ಯಾಕೆ ಮಾಡಬೇಕು? ಇಷ್ಟ ಇದ್ದಂತಹ ವ್ಯಕ್ತಿ ದೇವರಿಗೆ ಕೊಡ್ತಾನೆ, ಇಲ್ಲ ಬಿಡ್ತಾನೆ. ನೀವು ಕಲೆಕ್ಟ್ ಮಾಡೋದಾದರೆ ಕಲೆಕ್ಟ್ ಮಾಡಿ, ಭಕ್ತಿಪೂರ್ವಕವಾಗಿರಲಿ. ಅದು ಬಿಟ್ಟು ನೀವುಗಳು ಜಾತ್ರೆಗೆ ದುಡ್ಡು ಕೊಡೋ, ಇಲ್ಲ ಅಂದರೆ ನಿಮಗೆ ಬಹಿಷ್ಕಾರ ಹಾಕ್ತೀನಿ ಕೊಡೋ, ಈ ರೀತಿಯಾದಂತಹ ರೌಡಿಸಮ್ ವರ್ತನೆ ನಿಜಕ್ಕೂ ಕೂಡ ಯಾರಿಗೂ ಒಪ್ಪಲ್ಲ. ಅದೇ ಥರದ ಮನಸ್ಥಿತಿ ಇರೋರ್ಗೆ ಅದು ಒಪ್ಪುತ್ತೆ ಅಷ್ಟೇ. ಕೆಲವರು ಅದು ಏನೋ ಗೊತ್ತಿಲ್ಲಪ್ಪ. ನೋಡಿ, ಕೆಲವರು ಮನೆಗಳಲ್ಲಿ ಒಟ್ಟಿಗೆ ಇಟ್ಟಿರಲ್ಲ ಸ್ವಾಮಿ, ಅವ್ರಿಗೆ ಒಟ್ಟಿಗೆ ಇಟ್ಟಿರಲ್ಲ. ಅಂಥದ್ರಲ್ಲಿ ಅವರು ನಿಮ್ಗಳಿಗೆ ಜಾತ್ರೆಗೆ ಅಂತ ದುಡ್ಡೆಲ್ಲಿಂದ ತಂದು ಕೊಡ್ತಾರೆ?
ನಿಜಕ್ಕೂ ಕೂಡ ಕೆಲವರು ಮನೆಗಳಲ್ಲಿ ಊದ್ಗಡ್ಡಿ ಹೊಚ್ಚಕ್ಕೆ ದುಡ್ಡಿರಲ್ಲ ರೀ, ಊದ್ಗಡ್ಡಿ ಹೊಚ್ಚಕ್ಕೆ ದುಡ್ಡಿರಲ್ಲ. ಅಂತಹ ವ್ಯಕ್ತಿಗಳ ಹತ್ರ ನೀವು ಹೋಗ್ಬಿಟ್ಟು ಅವರು ಒಟ್ಟಿಗೆ ಇಟ್ಟೊಂಚ್ಕೊಂಡು ತಿನ್ನೋದೇ ಕಷ್ಟ ಆಗಿರುತ್ತೆ. ಏಯ್ ದುಡ್ಡು ಕೊಡು, ಅದು ಮಾಡ್ತಿದ್ದೀವಿ ಇದು ಮಾಡ್ತಿದ್ದೀವಿ, ನಿಮಗೆ ಮಾಡ್ರಿ ಅಂತ ಯಾರು ಹೇಳಿದ್ದು? ನೀವು ಮಾಡ್ತಾ ಇದ್ರೆ ಅದು ನಿಮ್ಮ ವೈಯಕ್ತಿಕನಪ್ಪ, ನೀವು ಮಾಡ್ಕೋಬೋದು, ಅದು ಯಾರು ಬೇಡ ಅನ್ನಲ್ಲ. ಅದನ್ನು ಯಾಕೆ ಮಾಡ್ತೀರಾ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ನೀವು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆದರೆ ನಿಮ್ಮಷ್ಟೇ ದುಡ್ಡನ್ನು ಬೇರೆಯವರು ಕೊಡಬೇಕು ಅಂತ ಬಯಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ತಪ್ಪದು. ನಿಮ್ಮಷ್ಟೇ ದುಡ್ಡನ್ನು ಅವರು ಕೊಡಬೇಕು. ಯಾಕೆ ಕೊಡಬೇಕು? ಯಾಕ್ರಿ ಕೊಡಬೇಕು? ಮಾಡಬೇಕು ಅಂತ ಅಂದ್ಕೊಂಡಿರೋದು ಅವರು, ಮಾಡ್ತಾ ಇರೋದು ಅವರು, ಮುಂದಾಳತ್ವ ಎಲ್ಲ ಅವ್ರದ್ದು. ಹೀಗಿದ್ದ ಮೇಲೆ ಇವರು ಭಕ್ತಿಪೂರ್ವಕವಾಗಿ ಕೊಟ್ಟಂಥ ದುಡ್ಡು ಇಸ್ಕೊಬೇಕೇ ವಿನಃ ಬಲವಂತ ಈ ರೀತಿಯಾದಂತಹ ತಪ್ಪು ನಿಜಕ್ಕೂ ಕೂಡ ಅಕ್ಷಮ್ಯ, ಮತ್ತು ಸಹಿಸಬಾರ್ದು. ಇವನ್ನೆಲ್ಲ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬರು. ಸ್ನೇಹಿತರೆ, ಇಷ್ಟಿದೆ. ನಿಮ್ಗೇನನ್ಸುತ್ತೆ ಈ ಒಂದು ವಿಷಯದ ಬಗ್ಗೆ? ಸಾಮಾಜಿಕ ಬಹಿಷ್ಕಾರ ಒಳ್ಳೆಯದಾ ಕೆಟ್ಟದಾ? ನನಗಂತೂ ಕೆಟ್ಟದು ಅನಿಸುತ್ತೆ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಇವ್ರಿಗೇನೇ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡ್ಯಾಕಾಗಲಿ ಕೊಡೋದು, ಸಾಲ ಮಾಡ್ಯಾಕಾಗಲಿ ಅವ್ರಿಗೆ ಕೊಡೋದು. ದೇವರು ನಿಜಕ್ಕೂ ಕೂಡ ಪ್ರಕೃತಿಯನ್ನು ಪ್ರೀತಿಸ್ತಾನೆ, ಮತ್ತು ದೇವರು ಪ್ರಕೃತಿಗೆ ಒಳ್ಳೇದು ಮಾಡ್ತಾನೆ, ಒಳ್ಳೆತನಕ್ಕೆ ಒಳ್ಳೇದು ಮಾಡ್ತಾನೆ. ನಿಮ್ಮಂಥ ಈ ರೀತಿಯಾದಂಥ ವಿಕೃತ ಮನೋಭಾವಕ್ಕೆ, ವಿಕೃತ ಮನಸ್ಸಿರೋ ವ್ಯಕ್ತಿಗಳಿಗೆ ದೇವರು ಒಳ್ಳೇದು ಮಾಡೋದಿಲ್ಲ. ಸೊ ಎಲ್ಲೇ ಆಗಲಿ, ನೀವುಗಳು ದುಡ್ಡು ಕಲೆಕ್ಟ್ ಮಾಡ್ಬೇಕಾದ್ರೆ ಭಕ್ತಿಪೂರ್ವಕವಾಗಿ ಕೇಳಿ, ಕೊಟ್ಟಷ್ಟು ಹಣ ಇಸ್ಕೊಳ್ಳಿ. ದೇವರ ಜಾತ್ರೆ ಏನೋ ಇನ್ನೊಂದೇನಿದೆ ಅದು ಮಾಡಿ, ನೋ ಪ್ರಾಬ್ಲಮ್. ಆದರೆ ಬಲವಂತ ಒಳ್ಳೇದಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.